ವೀಕ್ಷಕ ಬಾಂಧವರಿಗೂ ಸಂಗೀತ ಜಗನ್ನಾಥ್ ಮಾಡುವ ನಮಸ್ಕಾರಗಳು. ಎಲ್ಲರಿಗೂ ಸಂಗೀತ ಶಬ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಏನು ಮಾಡ್ತಾ ಇದ್ದೀನಿ ಅಂದರೆ, ನಾನು ಸ್ಪೆಷಲ್ಲಾಗಿ ಎಲ್ಲರೂ ಸ್ಪೆಷಲ್ ಮಾಡ್ತಾರೆ, ನಾನಿವತ್ತು ಸ್ವಲ್ಪ ಸ್ಪೆಷಲ್, ಅದರಲ್ಲೇ ಸ್ಪೆಷಲ್ ಮಾಡ್ತಾ ಇದ್ದೀನಿ, ಸಂಗೀತ ಬಿರಿಯಾನಿ ಅಂತ. ಇದು ಯಾವ ಥರ ಸಂಗೀತ ಬಿರಿಯಾನಿ ಮಾಡೋದಂತ ನಾವೆಲ್ಲ ಇಂಟ್ರೊಡ್ಯೂಸ್ ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ. ಮೊದಲನೇದಾಗಿ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ. ಚಿಕನ್ ಬಿರಿಯಾನಿ ಅರ್ಧ ಕೆ ಜಿ ಚಿಕನ್ನು, ಆಮೇಲೆ ಒಂದು 20 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 4 ಈರುಳ್ಳಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಇದು ಕಡಿ ಮಸಾಲ ಅಂತ, ಕಡಿ ಮಸಾಲ ನಾವು ಹಂಗೆ ಓಪನ್ನಾಗಿ ಹಾಕೋದು, ಇದು ಮಿಕ್ಸಿ ಮಾಡೋದಲ್ಲ. ಇದು ಕಲ್ಲುಪ್ಪು, ಚಕ್ಕರೆ ಮೊಗ್ಗು, ಇದು ಹೂವು, ಆಮೇಲೆ ಚಕ್ಕೆ, ಏಲಕ್ಕಿ, ಸ್ವಲ್ಪ ಜೀರಿಗೆ, ಒಂದಿದ್ದು 2 ಪಲಾವ್ ಎಲೆ, ಇದು ಇಷ್ಟು. ಆಮೇಲೆ ಮೆಂತ್ಯ ಸೊಪ್ಪು ಒಂದು ಕಟ್ಟು ತೊಗೊಂಡಿದ್ದೀನಿ, ಫುಲ್ 1 ಕಪ್ಪು. 1 ಕಟ್ಟು ಪುದೀನ ತೊಗೊಂಡಿದ್ದೀನಿ, 1 ಕಟ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ, 4 ಟೊಮೆಟೊ ತೊಗೊಂಡಿದ್ದೀನಿ. ಇಲ್ಲಿ ಹಸಿ ಶುಂಠಿ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಸೊಪ್ಪು, ಹಸಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ತೊಗೊಂಡಿದ್ದೀನಿ. ಧನಿಯಾ ಪುಡಿ, ಖಾರದ ಪುಡಿ ಇದೆ. ಇಲ್ಲಿ ಚಕ್ಕೆ ಲವಂಗ ನಾವೆಲ್ಲ ಇದು ಹುರ್ಕೋಬೇಕಾಗುತ್ತೆ ಸ್ಪೆಷಲಾಗಿ ಮಿಕ್ಸಿಗೆ. ಸ್ವಲ್ಪ ನಾವು ಮಿಕ್ಸಿ ಮಸಾಲ ಮಾಡ್ಕೋಬೇಕು. ಏನೇನು ಮಾಡ್ಕೊಂಬರೋದಂತ ನಾವು ಸ್ಟಾರ್ಟ್ ಮಾಡೋಣ. ಈಗ ಹಚ್ಕೊಳ್ತಾ ಇದ್ದೀನಿ. ಈಗ ಕಾದಿದೆ, ಬಾಣಲಿ ಕಾದಿದೆ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಒಂದು ಚಕ್ಕೆ ಒಂದು 3 ಪೀಸು, ಒಂದು ಚಕ್ಕರೆ ಮೊಗ್ಗು, ಒಂದು 5 ಏಲಕ್ಕಿ, ಒಂದು ಸ್ವಲ್ಪ ಮೆಣಸು, ಒಂದು 15ರಿಂದ 20 ನಾನು ಲವಂಗ ತೊಗೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ನಾವು ಹುರ್ಕೊಳ್ಳೋಣ. 2 ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಉಳಿದಿದ್ದು 4 ಮಸಾಲೆ. ಸ್ವಲ್ಪ ಒಂದು ಅರ್ಧ ಈರುಳ್ಳಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಮಸಾಲೆಗೆ. ಇದೆಲ್ಲ ಹುರಿದಾಗಿದೆ. ಈಗ ಇದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಹುರ್ಕೊಂಡು, ಇದು ಒಂದು ಸ್ವಲ್ಪ, ಇದು ಹಸಿ ಶುಂಠಿ ಬೆಳ್ಳುಳ್ಳಿ, ಇದು ಸ್ವಲ್ಪ ನಾವು ಲೈಟಾಗಿ ಹುರ್ಕೊಳ್ಳೋಣ. ಇದು ಈಗ ಸ್ವಲ್ಪ ಹಾಕ್ಕೊಂಡ್ಬಿಡೋಣ ಮಿಕ್ಸಿ ಜಾರಿಗೆ. ಇಷ್ಟನ್ನು ನಾವೀಗ ಮಿಕ್ಸಿ ಮಾಡ್ಕೊಂಡು ಬರೋಣ. ಮಿಕ್ಸಿ ಮಾಡ್ಕೊಂಡಾಗಿದೆ ಗರಂ ಮಸಾಲ ಎಲ್ಲ. ಈಗ ನಾವು ಹಸಿಮೆಣಸಿನ್ಕಾಯಿನ ಹುರ್ಕೊಳ್ಳೋಣ. ಈಗ 2 ಗ್ಲಾಸ್ ನಾವು ಬಾಸುಮತಿ ಅಕ್ಕಿ ತೊಗೊಂಡಿದ್ದೀವಿ. ಇದೊಂದು ತೋರಿಸ್ಬಿಡ್ತೀನಿ ನಿಮಗೆ. ಈ ಥರ ಬಾಸುಮತಿ ಅಕ್ಕಿ 2 ಗ್ಲಾಸ್ ನೆನೆಸಿಟ್ಕೊಂಡಿದ್ದೆ. 2 ಅಂದರೆ ಫುಲ್ 2 ಅಲ್ಲ, 1 ಮುಕ್ಕಾಲು ಅಂತ ತಿಳ್ಕೊಳ್ಳಿ. ಇದು ಹುರಿದಾಗಿದೆ ಈಗ ವೀಕ್ಷಕರೇ. ಇದು ಈಗ ಮಿಕ್ಸಿ ಮಾಡ್ಕೊಂಬರೋಣ. ಇದು ಮಿಕ್ಸಿ ಆಗಿದೆ. ಈಗ ಹಸಿಮೆಣಸಿನ್ಕಾಯಿ ಮಿಕ್ಸಿ ಆಗಿದೆ. ಈಗ ನಾವು ಪುದೀನ ಹುರ್ಕೊಳ್ಳೋಣ. ಪುದೀನ ಫ್ರೈ ಮಾಡೋಣ. ಪುದೀನಾನ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಪುದೀನಾನ ಫ್ರೈ ಮಾಡ್ಕೋಬೇಕು. ಸ್ಮೆಲ್ಲೆಲ್ಲ ಹೋಗಬೇಕು. ಇವಾಗ ಹಸಿ ಸ್ಮೆಲ್ ಏನಿರುತ್ತಲ್ಲ ಸೊಪ್ಪಿಂದು, ಅದು ಹೋಗಬೇಕು. ಇದು ಹುರಿದಾಗಿದೆ. ಈಗ ಇದು ಸ್ವಲ್ಪ ಮಿಕ್ಸಿ ಹಾಕ್ಕೊಂಬಿಡೋಣ. ಈಗ ಮೆಂತ್ಯ ಸೊಪ್ಪನ್ನು ಕೂಡ ಹುರ್ಕೊಳ್ಳೋಣ. 1 ಕಪ್ ಮೆಂತ್ಯ ಸೊಪ್ಪು, ಒಂದು ಕೊಟ್ಟು ಮೆಂತ್ಯ ಸೊಪ್ಪು ಹಾಕಿದ್ದೀನಿ. ಇದು ಹುರ್ಕೊಂಡ್ರೆ ನಮಗೆ ಇದ್ರ ಸ್ಮೆಲ್ ಇರೋಲ್ಲ. ಆಮೇಲೆ ಇದ್ರ ಸ್ಪೆಷಲ್ ಹುರ್ಕೊಂಡು ನಾವು ಮಿಕ್ಸಿ ಮಾಡೋದ್ರಲ್ಲೇ ಸ್ಪೆಷಲ್ ಇರೋದು. ಹಾಗಾಗಿ ನನ್ನ ಸ್ಟೈಲಲ್ಲಿ ನಾವು ತೋರಿಸ್ತಾ ಇದ್ದೀನಿ ನಿಮಗೆಲ್ಲ ವೀಕ್ಷಕರೇ. ಹಾಗಾಗಿ ಇದು ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿರಿ ಮನೆಗೆ. ಇವೆಲ್ಲ ಮಿಕ್ಸಿ ಮಾಡ್ಕೊಂಬರ್ಬೇಕು ಗ್ರೀನ್ದೆಲ್ಲ. ಈಗ ಕೊತ್ತಂಬರಿ ಸ್ವಲ್ಪ ಮಿಕ್ಸಿಗೆ ಒಂದು ಸ್ವಲ್ಪ ಹೆಚ್ಚು ಹಾಕೋಣ. ಇದು ಕೂಡ ಮಿಕ್ಸಿ ಆಗಿದೆ. ಸೊಪ್ಪುಗಳೆಲ್ಲ ಮಿಕ್ಸಿ ಆಗಿದೆ, ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಈಗ ನಾವು ಇದು 3 ಕೂಡ ಪೇಸ್ಟ್ ಆಗಿದೆ. ಈಗ ನಾವು ಫ್ರೈ ಮಾಡ್ಕೊಳ್ಳೋಣ ಯಾವ ಥರ ಅಂತ ಬನ್ನಿ ನೋಡೋಣ. ಕುಕ್ಕರ್ ಕಾದಿದೆ ವೀಕ್ಷಕರೇ, ಕುಕ್ಕರ್ ಕಾದಿದೆ. ಎಣ್ಣೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಎಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಹಾಕ್ಕೊಳ್ಳೋಣ. 4 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಇದರಲ್ಲಿ 2 ಗ್ಲಾಸ್ ಅಕ್ಕಿ, ಚಿಕನ್ ಅರ್ಧ ಕೆ ಜಿ ಇರೋದ್ರಿಂದ ಚಿಕನಲ್ಲಿ ಇರುತ್ತೆ ನಮಗೆ, ಭಾಳ ಎಣ್ಣೆ ಬಿಟ್ಕೊಳ್ಳುತ್ತೆ. ಸಾಕಿಷ್ಟು ಎಣ್ಣೆ.
ಸಾಕು ಚಿಕನ್. ಈಗ ಇದಕ್ಕೆ 4 ಸ್ಪೂನು ಹಾಕ್ಕೊಂಡಿದ್ದೀನಿ ಸೌಟನ್ನು. ಈಗ 1 ಸ್ಪೂನ್ ನಾವು ತುಪ್ಪ ಹಾಕೊಳ್ಳೋಣ. 1 ಸ್ಪೂನ್ ತುಪ್ಪ, 1 ಸ್ಪೂನ 2 ಸ್ಪೂನ್ ತುಪ್ಪ ಹಾಕೊಳ್ಳೋಣ. ಇದು ಕಡಿ ಮಸಾಲ ಅಂದ್ವಲ್ಲ, 2 ಪಲಾವ್ ಎಲೆ, ಒಂದು ಸ್ವಲ್ಪ ಕಲ್ಲು ಹೂವು, ಆಮೇಲೆ ಇದೊಂಥರ ಹೂವು, ಇದು ಒಂದು ಚಕ್ಕರ್ ಮಗ್ಗು, 2 ಏಲಕ್ಕಿ, 3 ಏಲಕ್ಕಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಚಕ್ಕೆ ಜೀರಿಗೆ. ಈಗ ಆಲ್ರೆಡಿ ಮಸಾಲೆಗೆಲ್ಲ ಹಾಕ್ಕೊಂಡಿದ್ದೀವಿ ನಾವು. ಇದಕ್ಕೊಂದು ಸ್ವಲ್ಪ ಈಗ ಚೆನ್ನಾಗಿ ಬ್ರೌನ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ಈಗ ನಾವು ಇದಕ್ಕೆ ಮೊದಲು ನಾನು ತೋರಿಸಿಲ್ಲ, ಇದು ಎಣ್ಣೆಯಲ್ಲೇ ಬಡೆ ಸೊಂಪು, ಇದು ಹುರಿದಿರೋದ್ರಿಂದ ನಡೆಯುತ್ತೆ. ಒಂದು 2ರಿಂದ 3 ಸ್ಪೂನ್ ಬಡೆ ಸೋಂಪು ಹಾಕಿದ್ದೀನಿ. ಸೋಂಪು ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಅನ್ನ. ಬಿರಿಯಾನಿಗೆ ಸ್ಪೆಷಲಾಗಿ ನೀವು ಸೋಂಪು ಕಾಳು ಸ್ವಲ್ಪ ಹೌದು, ಇಲ್ಲ ಒಂದು 1/4 ಸ್ಪೂನ್ ಜೀರಿಗೆ ಇವೆಲ್ಲ ಹಾಕಿಬಿಟ್ರೆ ಕಲ್ಲು ಹೂವು, ಅದ್ರ ಘಮನೇ ತುಂಬ ಚೆನ್ನಾಗಿ ಬರುತ್ತೆ ವೀಕ್ಷಕರೇ. ಇದು ಒಂದ್ಸಲ ಈ ಥರ ಎಲ್ಲ ಮಾಡಿ ಹಾಕಿ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಅರಿಶಿನ ಹಾಕ್ಕೊಳ್ಳೋಣ ವೀಕ್ಷಕರೇ. ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಹಸಿಮೆಣಸಿನ್ಕಾಯಿ ಏನು ಪೇಸ್ಟ್ ಮಾಡಿದ್ವಲ್ಲ, ಇದು ಕೂಡ ಇದಕ್ಕೆ ಫ್ರೈ ಮಾಡ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಆಯಿತು. ಈ ಟೊಮೆಟೊ ಕೂಡ ಹಾಕ್ಕೊಂಡ್ಬಿಡೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಸ್ವಲ್ಪ ಟೊಮೆಟೊ ಸ್ಮೆಲ್ ಹೋಗಿ. ಈಗ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದೇನು ನಾವು ಸೊಪ್ಪುಗಳನ್ನೆಲ್ಲ ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು, ಕೊತ್ತಂಬರಿ ಈ ಪೇಸ್ಟ್ ಕೂಡ ಇದಕ್ಕೆ ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆಯಲ್ಲಿ. ಚೆನ್ನಾಗಿ ಸ್ವಲ್ಪ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ನಾವು ಸ್ವಲ್ಪ ಇದು ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚಿಕನ್ ಇದೆಯಲ್ಲ, ಇದು ಕೂಡ ಹಾಕ್ಕೊಂಡ್ಬಿಡೋಣ. ಚೆನ್ನಾಗಿದ್ರೂ ಕೂಡ ಫ್ರೈ ಆಗಲ್ಲ. ಇದಕ್ಕೆ ನಾವೀಗ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಡೋಣ. ಮೊದಲೇ ಈಗ ನಾವು ಉಪ್ಪು ಹಾಕೊಳ್ಳೋಣ. ಕೆಂಪು ಉಪ್ಪು ಹಾಕ್ಕೊಂಡಿದ್ದೀನಿ ನಾನು. ಇದು ಭಾಳ ಸಪ್ಪೆ ಇರೋದ್ರಿಂದ ನಾನು 3 ಸ್ಪೂನ್ ಹಾಕ್ತೇನೆ. ಯಾಕಂದರೆ 2 ಗ್ಲಾಸ್ ಅಕ್ಕಿ, ಅರ್ಧ ಗ್ಲಾಸು ಚಿಕನ್ ತೊಗೊಂಡಿದ್ದೀವಿ, ಅರ್ಧ kg ಚಿಕನ್ ತೊಗೊಂಡಿದ್ದೀವಿ. ಹಾಗೆ ಕರಿಬೇವು ಕೂಡ ಒಂದು 4 ಪೀಸ್ ಕರಿಬೇವು ಈಗ ಹಾಕ್ತಾಯಿದ್ದೇನೆ ವೀಕ್ಷಕರೇ. ಕರಿಬೇವನ್ನು ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ವೀಕ್ಷಕರೇ. ನೀವು ಒಂದ್ಸಲ ಮಾಡಲೇಬೇಕು. ಈಗ ಇದು 10 ನಿಮಿಷ ಇದೇ ಥರ ಫ್ರೈ ಆಗಬೇಕು. ಅಂದರೆ ಚಿಕನ್ ಸ್ಮೆಲ್ ಕೂಡ ಹೋಗಬೇಕು. ಆವಾಗ ನಾವು ಅಕ್ಕಿ ಮತ್ತು ಮಸಾಲೆ ಎಲ್ಲ ಹಾಕಿ ಲಿಂಬೆಹಣ್ಣು ಹಾಕಿ ನಾವು ಕುಕ್ಕರ್ ಮುಚ್ಚಬೇಕಾಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಇದು ಫ್ರೈ ಮಾಡ್ತಾ ಇರೋಣ. ಈಗ ಚೆನ್ನಾಗಿ 10 ನಿಮಿಷ ಆ ಚಿಕನೆಲ್ಲ ತುಂಬ ಚೆನ್ನಾಗಿ ಬೆಂದಾಗಿದೆ. ಈಗ ಇದಕ್ಕೆ ನಾವು ಮಸಾಲೆ ಹಾಕ್ಕೊಳ್ಳೋಣ. ಇದೇನು ಮಾಡ್ಕೊಂಡಿದ್ವಲ್ಲ ಆ ಮಸಾಲೆ ಎಲ್ಲನೂ ಹಾಕ್ಕೊಳ್ಳೋಣ. ಹಾಗೆ ಧನಿಯಾ ಪುಡಿ 1 ಸ್ಪೂನು, ಮತ್ತೊಂದು ಅರ್ಧ ಸ್ಪೂನ್. ಇದು ಕೂಡ ಸ್ವಲ್ಪ ಫ್ರೈ ಆಗಿ ಚೆನ್ನಾಗಿ ಫ್ರೈ ಮಾಡೋಣ. ಇದರಲ್ಲೇ ನಾವು ಆಗಲೇ ಎಲ್ಲ ಹುರ್ಕೊಂಡ್ಬಿಟ್ಟಿದ್ದೀವಿ ಗರಂ ಮಸಾಲೆ ಎಲ್ಲ. ಇದು ಹಾಗೆ ಇದರಲ್ಲೇ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಅಕ್ಕಿ ಹಾಕ್ಬಿಡೋಣ. ಈಗ ನಾವು ವೀಕ್ಷಕರೇ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದೀವಲ್ಲ, ಒಂದು ಗಂಟೆ ನಾವು ಬಾಸುಮತಿ ಅಕ್ಕಿನ ಸ್ವಲ್ಪ ನೆನೆಸಿಡ್ಬೇಕು. ಅದ 1 ಗಂಟೆ ಚೆನ್ನಾಗಿ ಮೆತ್ತಗೆ ಹೂ ಥರ ಬರುತ್ತೆ ಅನ್ನ. 2 ಗ್ಲಾಸ್ ಅಕ್ಕಿನ ಚೆನ್ನಾಗಿ ಇಟ್ಕೊಂಡಿದ್ದೀನಿ. 2 ಗ್ಲಾಸ್ ಅಕ್ಕಿಗೆ ಅರ್ಧ kg ಚಿಕನ್ ಬೇಕೇ ಬೇಕು. ಕಮ್ಮಿನೇ ಆಗುತ್ತೆ, ಆದ್ರೂ ಸಾಕು. ಮತ್ತು ಫ್ರೈ ತಿನ್ನೋದಾದರೆ ಇಷ್ಟೇ ಸಾಕು. ಈಗ ಫ್ರೈಗೆ ಏನಿಲ್ಲ, ಬರೀ ಅನ್ನ ಅಂದರೆ ನೀವು 3/4 kg ಆದರೂ ಹಾಕ್ಕೋಬೋದು ಚಿಕನನ್ನು. ಚೆನ್ನಾಗಿ ಅನ್ನ ತುಂಬ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಅಕ್ಕಿ ಎಲ್ಲ. ಈಗ ನಾವು ಇದಕ್ಕೆ ಅರ್ಧ ನಿಂಬೆ ಹಣ್ಣನ್ನು ಹಿಂಡ್ಕೊಂಡಿದ್ವಿ, ಆ ರಸ ಕೂಡ ಹಾಕ್ತಾಯಿದೆ. ಅರ್ಧ ಸಾಕು. ಇದಕ್ಕಂದರೆ ನಾನು ಹಣ್ಣು ಟೊಮೆಟೊ 4 ಹಾಕಿಬಿಟ್ಟಿದ್ದೀನಿ, ಹಾಗಾಗಿ ಅರ್ಧ ಸಾಕು. ಇದು ಚೆನ್ನಾಗಿ ಫ್ರೈ ಆಗಿದೆ ವೀಕ್ಷಕರೇ. ಇದಕ್ಕೀಗ ನಾವು ನೀರು ಬೆರೆಸೋಣ. ಇದು ಆಲ್ರೆಡಿ ಇದರಲ್ಲಿ 1 ಗ್ಲಾಸಷ್ಟು ನೀರಿದೆ ಇದರಲ್ಲಿ, ಮಸಾಲೆ ಗಿಸಾಲೆ ಅದು ಇದು ಅಂತ. ನಾವು 4 ಗ್ಲಾಸ್ ಅನ್ನೋದ್ರೆ ನಾವು 3.5 ಗ್ಲಾಸ್ ಅಕ್ಕಿ ಕೂಡ ನೆನೆಸಿಟ್ಕೊಂಡಿದ್ದೀವಿ ಮೊದಲೇ. ಹಾಗಾಗಿ ಸ್ವಲ್ಪ 2
ಒಂದು 3 ಗ್ಲಾಸು 2 ಮುಕ್ಕಾಲು ಗ್ಲಾಸ್ ಹಾಕಿದ್ದೀನಿ. ಸಾಕು ವೀಕ್ಷಕರೇ, ಅಷ್ಟೇ ಸಾಕು. ಈಗ ಇದಕ್ಕೆ ನೀರು ಬೆರೆಸಾಗಿದೆ. 3 ಗ್ಲಾಸ್ ನೀರು ಹಾಕಿದ್ದೀನಿ. 2 ಗ್ಲಾಸ್ ಅಕ್ಕಿಗೆ ಅಲ್ಲಿಗೆ 4.5 ಗ್ಲಾಸ್ ನೀರು ಬಿದ್ದಂಗಾಗಿದೆ. ಮತ್ತು ಮಸಾಲೆಯೆಲ್ಲ 1 ಗ್ಲಾಸ್ ನೀರಿದೆ ವೀಕ್ಷಕರೇ. ಕೊತ್ತಂಬರಿ ಕೂಡ ಹಾಕಾಗಿದೆ. ಈಗ ಇದಕ್ಕೆ ನಾವು ಪ್ಲೇಟ್ ಮುಚ್ಚಿಬಿಡೋಣ. ಪ್ಲೇಟ್ ಮುಚ್ಚೋಣ. ಇದು 1-2 ವಿಷಲ್ ಆದಮೇಲೆ ನಾನು ಸರ್ವ್ ಮಾಡ್ತೇನೆ. ಅಲ್ಲಿವರೆಗೂ ರೀಕ್ಯಾಪ್ ವೀಕ್ಷಕರೇ, 1-2 ಇದು ವಿಷಲ್. ಬನ್ನಿ ವೀಕ್ಷಕರೇ, ಇದು ಈಗ ಸಂಗೀತಾ ಬಿರಿಯಾನಿ ಅಂತ ನನ್ನ ಸ್ಪೆಷಲ್, ನನ್ನ ಸ್ಟೈಲಲ್ಲಿ ಮಾಡಿರೋದ್ರಿಂದ ನಾನು ಸಂಗೀತಾ ಬಿರಿಯಾನಿ ಅಂತ ಹೆಸರಿಟ್ಟಿದ್ದೀನಿ. ಅದು ನೀವು ಮಾಡಿ ಹೇಗಿದೆ ಅಂತ ಕಮೆಂಟ್ ಹಾಕಿರಿ, ನೋಡೋಣ. ಆಗಿದೆ ಈಗ 3 ವಿಷಲ್ಲು. ಚೆನ್ನಾಗಾಗಿದೆ. ತುಂಬ ಉದುರು ಅನ್ನ ನೋಡ್ರಿ, ಎಷ್ಟು ಚೆನ್ನಾಗಿ ಉದುರು ಬಂದಿದೆ ನೋಡ್ರಿ, ಎಷ್ಟು ಚೆನ್ನಾಗಾಗಿದೆ. ಗ್ರೀನ್ ಕಲರ್ ಬಂದಿದೆ. ನಾವೆಲ್ಲ ಮಿಕ್ಸಿ ಮಾಡಿ ಹಾಕಿರೋದ್ರಿಂದ ಗ್ರೀನ್ ಕಲರ್ ಬಂದಿದೆ. ಪೀಸ್ ತುಂಬ ಚೆನ್ನಾಗಿ ಕುದ್ದಿದೆ. ಈಗ ಸರ್ವ್ ಮಾಡೋಣ ವೀಕ್ಷಕರೇ. ಬನ್ನಿ ವೀಕ್ಷಕರೇ, ಎಲ್ಲ ರೆಡಿಯಾಗಿದೆ. ಸಂಗೀತಾ ಬಿರಿಯಾನಿ ರೆಡಿಯಾಗಿದೆ. ಯಾಕಂದರೆ ಇದು ಸ್ಟೈಲ್ ನನ್ನ ಸ್ಟೈಲಲ್ಲಿ ಮಾಡಿರೋದ್ರಿಂದ ನಾನು ಈ ಥರ ಹೆಸರು ಕೊಡ್ತಾಯಿದ್ದೀನಿ. ನೀವು ಚೆನ್ನಾಗಿ ಈ ಥರ ನೋಡಿಕೊಂಡು ಇದೇ ಥರ ನೀವು ಮಾಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ಹಾಕಿರಿ. ಯಾಕೆ ಅಂದರೆ ಈ ಬಿರಿಯಾನಿಯನ್ನು ನಮ್ಮ ಮನೇಲಿ ತುಂಬ ಇಷ್ಟಪಡ್ತಾರೆ ಮಕ್ಕಳೆಲ್ಲ. ಯಾವಾಗಲೂ ಅವ್ರು ಇದೇ ಗ್ರೀನ್ವೇ ಮಾಡು ಅಂತ ಹೇಳ್ತಾರೆ. ನಾನು ಆ್ಯಕ್ಚುಲಿ ರೆಡ್ಡು ಮಾಡ್ತೀನಿ. ಹಾಗಾಗಿ ಇವತ್ತು ನಾನು ಗ್ರೀನ್ ಮಾಡಿದ್ದೀನಿ. ಹೇಗಿದೆ ಅಂತ ಹೇಳಿ. ಆಮೇಲೆ ಇದ್ರ ಜೊತೆಗೆ ಈಗ ನಾನು ಹೆಸರು ಕಾಳು ನೆನೆಸಿದ್ದೆ ವೀಕ್ಷಕರೇ. ಈ ಥರ ಮೋಡೆಲ್ಲ ಬಂದಿತ್ತು, ಮೊಳಕೆ ಬಂದಿತ್ತು. ಆ ಥರ ಹೆಸರು ಕಾಳನ್ನು ಮೊಳಕೆ ಬಂದು ಅದಕ್ಕೆ ಈಗ ಕ್ಯಾರೆಟು ಆಮೇಲೆ ಇದು ಹಾಕಿದ್ದೀನಿ, ಇದು ಸೌತೆಕಾಯಿ ಹಾಕಿ ನಾನು ಸಲಾಡ್ ಮಾಡಿದ್ದೀನಿ. ಇದಕ್ಕೆ ತುಂಬ ಒಳ್ಳೆ ಕಾಂಬಿನೇಷನು. ಈರುಳ್ಳಿ ಇದು ತೊಗೊಂಡಿದ್ದೀನಿ. ಹಾಗೆ ನಾವು ಫ್ರೈ ಮಾಡಿದ್ದೀನಿ. ಈ ವಿಡಿಯೋ ತೋರಿಸೋಣ ತುಂಬ ಲಾಂಗ್ ಆಗುತ್ತೆ ವೀಕ್ಷಕರೇ. ಚಿಕನ್ ಫ್ರೈ ತೋರಿಸಿದ್ರೆ ತುಂಬ ಲಾಂಗ್ ಆಗುತ್ತೆ ವಿಡಿಯೋ. ಹಾಗಾಗಿ ಇದು ಬಿರಿಯಾನಿ ಒಂದೇ ನಾನು ವಿಡಿಯೋ ತೋರಿಸಿದ್ದೀನಿ. ಅದರಲ್ಲೂ ಫುಲ್ ರೆಡಿ ಮಾಡಿ ಇಟ್ಕೊಂಡು ನಾನು ನಿಮ್ಗೆ ತೋರಿಸಿರೋದು. ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಚಿಕನ್ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ವೀಕ್ಷಕರೇ. ಸರ್ವ್ ಮಾಡ್ತಾಯಿದ್ದೀನಿ. ತಿಂದು ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನನಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.